ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಮಾರ್ಗಶಿರ ಮಾಸದ ಹೊಸ್ತಿಲ ಹುಣ್ಣಿಮೆ. ಇವತ್ತಿನ ದಿನ ನಾವು ಒಂದು ರೆಮಿಡಿ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಎಷ್ಟೇ ದುಡಿದ್ರು ನೀವು ಹಣ ಕೈಯಲ್ಲಿ ನಿಲ್ಸ್ಕೊಂತ ಇರಲ್ಲ. ಇದರಲ್ಲಿ ಎಷ್ಟೇ ಸಾಲ ಮಾಡ್ಕೊಂತ ಹೋಗ್ತೀರಾ, ಸಾಲದ ಮೇಲೆ ಸಾಲ ಮಾಡ್ತೀರಾ, ಬಂದಿರೋ ಹಣ ನಮ್ಮ ಕೈಯಲ್ಲಿ ನಿಲ್ಕೊಂತ ಇರಲ್ಲ. ಆಮೇಲೆ ಬ್ಯಾಂಕಲ್ಲಿರೋ ಅಂತ ಎಷ್ಟೇ ನಾವು ಹಣ ಸೇವಿಂಗ್ಸ್ ಮಾಡಕ್ ಹೋದ್ರು ಅದು ನಿಲ್ತಾ ಇರಲ್ಲ. ಅಂದ್ರೆ ಈ ರೆಮಿಡಿ ಮಾಡ್ಕೊಳ್ಳಿ. ಇವತ್ತು ರಾತ್ರಿ ನೀವು ಕೆಂಪು ಒಂದು ಬಟ್ಟೆ ತಗೋಬೇಕು. ಅದರಲ್ಲಿ ಅಕ್ಷತೆ ಕಾಳು, ಒಂದು ಶ್ರೀ ಚಕ್ರ, ಶ್ರೀ ಯಂತ್ರ ಬರುತ್ತೆ, ಅದನ್ನ ಇಡ್ರಿ. ಅದ್ರ ಜೊತೆಗೆ 3 ಅರಿಶಿಣದ ಕೊಂಬು, 3 ಸಿನಿಮನ್ ಸ್ಟಿಕ್ ಅಂದ್ರೆ ಚಕ್ಕೆ. ಅದ್ರ ಜೊತೆಗೆ ನಾವು ಒಂದು ಬೆಳ್ಳಿ ಕಾಯಿನನ್ನು ಇಡ್ಬೇಕಾಗುತ್ತೆ. ಇಟ್ಟು ನಾವು ರೋಸ್ ವಾಟರ್ ಸ್ಪ್ರೇ ಮಾಡಿಬಿಟ್ಟು ಮತ್ತೆ ಪರ್ಫ್ಯೂಮ್ ಅನ್ನು ಸ್ಪ್ರೇ ಮಾಡಿ ಗಂಟು ಕಟ್ಟಿ, ಅಂದ್ರೆ ಅದ್ರ ಜೊತೆಗೆ ಇನ್ನೊಂದು ಬೇಲಿಫಲ್ಲಿ ತಗೋಬೇಕು. ಬೇಲಿಫಲ್ಲಿ ನೀವು ಎಷ್ಟು ನಿಮಗೆ ಅಮೌಂಟ್, ಎಷ್ಟು ದುಡ್ಡು ಬೇಕು ಅಂತ ನೀವು ಎಷ್ಟು ಸಾಲ ಕೊಟ್ಟಿರ್ತಾರ ಅದು ಮರಳಿ ಬರ್ಬೇಕು ಅಂದಾಗ ಆ ದುಡ್ಡನ್ನು ನೀವು ಮೆನ್ಷನ್ ಮಾಡ್ಬೇಕು. ಅದರಲ್ಲಿ ಬರ್ದ್ಬಿಟ್ಟು ಅದರಲ್ಲಿ ಅದೇ ಗಂಟಲ್ಲಿ ಇಟ್ಟು ನಾವು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಂಡು, ಅಂದ್ರೆ ನಮಗೆ ಮನಿ ಫ್ಲೋ ಆಗಬೇಕು, ನಮ್ಮ ಮನೆಯಲ್ಲಿ ದುಡ್ಡು ನಿಲ್ಬೇಕು ಅಂತ ಹೇಳಿ ನಾವು ಸಂಕಲ್ಪ ಮಾಡ್ಕೊಂಡು ಲಕ್ಷ್ಮಿಯ ಒಂದು ಬೀಜ ಮಂತ್ರ ಹೇಳ್ಕೊಂಡು ಅದನ್ನ ನೀವು ಲಾಕರಲ್ಲಿ ಇಟ್ಟಾಗ ಪ್ರತಿದಿನ ನಿಮಗೆ ಹಣದ ಅರಿವು ಗೊತ್ತಾಗುತ್ತೆ. ಹಣ ಫ್ಲೋಯಿಂಗ್ ಜಾಸ್ತಿ ಆಗುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ, ಸಾಲಗಳು ಕಮ್ಮಿ ಆಗ್ತವೆ. ಇವತ್ತು ತಪ್ಪದೆ ಇದನ್ನ ಮಾಡಿ ನೋಡಿ. ಥ್ಯಾಂಕ್ ಯು.